ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಚನಾ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಆಸ್ಟ್ರಾಲಜರ್ ಆದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಆಗಸ್ಟ್ ಮಂತು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಸೊ ಪೂಜೆ ವಿಧಿವಿಧಾನಗಳಂತ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಒಂದು ವಿಧಿವಿಧಾನದಲ್ಲಿ ಪೂಜೆ ಮಾಡಿದ್ರೆ ಅದು ಕರೆಕ್ಟ್ ಆಗಿರೋ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡಿ. ಖಂಡಿತ. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹೌದು, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ. ಕೆಲವರು 21ನೇ ತಾರೀಕು ಅಂದರೆ, ಕೆಲವರು 28ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಆದರೆ 21ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬ ಬರೋದು. ಏನಕ್ಕೋಸ್ಕರ ಅಂತಂದರೆ ನೋಡಿ, ಏನು ಶುಕ್ಲ ಪಕ್ಷದ 2ನೇ ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರದ ದಿವಸ ಅಂದರೆ ಪೌರ್ಣಮಿಗಿಂತ ಮುಂಚೆ ಬರುವಂಥ ಶುಕ್ರವಾರ, ಅದು 21ನೇ ತಾರೀಕೆ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಬೇಡ. 21ನೇ ತಾರೀಕೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಳ್ಳೆ ದಿನ ಆಗಿರುತ್ತೆ. ಸೊ ಅವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕಾಗಿ ಬರುತ್ತೆ. ಓಕೆ. ಸೊ ಅದರಲ್ಲಿ ಇಂಥ ಸಮಯದಿಂದ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಪ್ರಸಕ್ತವಾದ ದಿನ ಅಂತಂದ್ರೆ ಯಾವ ದಿನ? ಖಂಡಿತ. ನೋಡಿ, ಮುಹೂರ್ತ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ಕೆಲಸನೇ ಆಗಿರಲಿ, ನಮಗೆ ಸೂಟಬಲ್ ಆಗುವಂಥ, ನಮ್ಮ ಡೇಟ್ಗೆ ಸೂಟಬಲ್ ಆಗುವಂತಹ ಒಂದು ಒಳ್ಳೆ ಮುಹೂರ್ತದಲ್ಲಿ ನಾವು ಪೂಜೆನ ಮಾಡಿದಾಗ ಖಂಡಿತವಾಗ್ಲೂ ಅದರಿಂದ ನಮಗೆ ಒಳ್ಳೆ ಬೆನಿಫಿಟ್ ಸಿಕ್ಕತ್ತೆ. ಸೊ ಈ ರೀತಿ ನಾನು ತುಂಬ ವರ್ಷಗಳಿಂದನೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊದಲೆಲ್ಲ ನಮಗೂ ಗೊತ್ತಾಗ್ತಾ ಇರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬನ ಅಂದರೆ ಹೌದು, ಹಬ್ಬ ಬರ್ತಾ ಇದೆ, ಅವತ್ತಿನ ದಿವಸ ಶುಕ್ರವಾರ ಲಕ್ಷ್ಮಿನ ಕೂಡಿಸ್ಬೇಕು, ಇಷ್ಟೇ ಗೊತ್ತು. ಯಾವ ಸಮಯಕ್ಕೆ ಕೂಡಿಸ್ಬೇಕು, ಯಾವ ರೀತಿನಲ್ಲಿ ಮಾಡಬೇಕು, ಯಾವುದ್ರ ಬಗ್ಗೆನೂ ನಮ್ಗೆ ಅರಿವಿರಲಿಲ್ಲ. ಸೊ ದಿನ ಕಲಿತಾ ಅದ್ರ ಬಗ್ಗೆ ತಿಳ್ಕೊಂತ ನಮಗೆ ಅದನ್ನ ಮಾಡಿ ನಮಗೆ ಒಳಿತು ಕೂಡ ಆಗಾದ್ಮೇಲೆ ಹೌದು, ಮುಹೂರ್ತ ಭಾಗ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಯೂಶಲಿ ಏನಂತಂದ್ರೆ ಗೋಧೂಳಿ ಸಮಯದಲ್ಲಿ ವರಮಹಾಲಕ್ಷ್ಮಿನ ಕೂಡಿಸುವಂಥದ್ದು ಅಂದರೆ ಈವ್ನಿಂಗ್ ಅಲ್ಲಿ. ಮಾರ್ನಿಂಗ್ ಕೂಡಿಸ್ತಾರೆ ಅಂತಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ತುಂಬಾ ಪ್ರಶಸ್ತವಾದ ಒಂದು ಸಮಯ ಆಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಕೇಳಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದಕ್ಕೂ ಮೀರಿ ತಿಳ್ಕೊಬೇಕು ಅಂತಂದಾಗ ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವರ ರಾಶಿ ನಕ್ಷತ್ರ ಆಗಿರ್ಬೋದು, ಅದಕ್ಕೆ ಅನುಗುಣವಾಗಿ ನಾವು ಯಾವುದು ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ನಾವು ಅವ್ರಿಗೆ ಕೊಡ್ತೀವಿ. ಸೊ ನಮ್ಮ ಸಂಸ್ಥೆಗೆ ಬಂದವರು ಮೀಟ್ ಮಾಡಿದ್ರೆ ನಾವು ಅದನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇವಾಗ ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೂಳಿ ಸಮಯದಲ್ಲೇ ಕೂಡಿಸ್ತಾರೆ ಅಂತ ತಿಳ್ಕೊಳ್ಳಿ. ಈ ದಿವಸದಲ್ಲಿ 2 ನಕ್ಷತ್ರಗಳು ಚೇಂಜ್ ಆಗುತ್ತೆ. ಬೆಳಗ್ಗೆ ಮಾಡ್ತೀವಿ ಅಂತಂದಾಗ ಅನುರಾಧ ನಕ್ಷತ್ರ ಇರುತ್ತೆ, ಸಾಯಂಕಾಲ ಮಾಡ್ತೀವಿ ಅಂದಾಗ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಅನುರಾಧ ನಕ್ಷತ್ರ ಅನ್ನೋದು ಶನಿಯ ನಕ್ಷತ್ರ ಆಗಿರುತ್ತೆ, ಜ್ಯೇಷ್ಠ ನಕ್ಷತ್ರ ಅನ್ನೋದು ಬುಧನ ನಕ್ಷತ್ರ ಆಗುತ್ತೆ. ಸೊ ಯಾವ ಸಮಯದಲ್ಲಿ ಅವ್ರು ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರು ಯಾವ ನೈವೇದ್ಯ ಮಾಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ. ಅದರಲ್ಲೇ ಮೇಡಮ್, ಮುಖ್ಯವಾಗಿ ಇವಾಗ ನೀವು ಪೂಜಾ ಸಮಯನ ಹೇಳಿದ್ರಿ, ಒಂದು ಗೋಧೂಳಿ ಮುಹೂರ್ತ ಆಗಿರ್ಬೋದು, ಇಲ್ಲ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಅಂತ ಹೇಳಿದ್ರೆ, ಮುಖ್ಯವಾಗಿ ವರಮಹಾಲಕ್ಷ್ಮಿಲಿ ಈ ಒಂದು ಕಳಶ ಪ್ರತಿಷ್ಠಾಪನೆ ಮಾಡೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ ಅಂತಾರೆ. ಸೊ ಅದನ್ನ ಮಾಡ್ಬೇಕಂದ್ರೆ ಯಾವ ಒಂದು ವಿಧಿವಿಧಾನದಲ್ಲಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಸೊ ಅದು ಪ್ರೊಸೀಜರ್ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ ಹೇಳಿ. ನೋಡಿ, ನಾವೆಲ್ಲನೂ ಅನ್ಕೊಂತೀವಿ ಲಕ್ಷ್ಮಿ ಅಂತಂದ್ರೆ ಲಕ್ಷ್ಮಿ ಬರದೇನೆ ಶುಕ್ರವಾರ ಅಂತ ನಾವು ಅನ್ಕೋತೀವಿ. ಕೆಲವರಿಗೆ ಅದು ತಪ್ಪು ಪರಿಕಲ್ಪನೆ ಕೂಡ ಹೌದು. ಯಾಕೆ ಅಂತಂದರೆ ನಿಜವಾಗ್ಲೂ ನಾವು ಆಚರಣೆ ಮಾಡಬೇಕಾಗಿರೋದು ಗುರುವಾರದ ದಿವಸ. ಎಷ್ಟೋ ಜನ ಇದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಗುರುವಾರ ಯಾರ್ರಿ ಲಕ್ಷ್ಮಿ ಪೂಜೆ ಮಾಡ್ತಾರೆ, ಗುರುಗಳ ದಿನ ಅಲ್ವೇನ್ರಿ ಅಂತಾರೆ ಅಲ್ವಾ? ಹಣ ಕೊಡೋನು ಯಾರು ನಮಗೆ? ಅವನೇ ಅಲ್ವಾ? ಸೊ ಹಾಗಾಗಿ ಗುರುವಾರದ ದಿವಸನೇ ಬಹಳ ಮುಖ್ಯ ಲಕ್ಷ್ಮಿ ಪೂಜೆ ಮಾಡುವಂಥದ್ದು. ಆದಷ್ಟು ಗುರುವಾರ ಸಾಯಂಕಾಲನೇ ನೀವು ಎಲ್ಲ ತಯಾರಿ ಮಾಡಿಟ್ಕೊಡಂದ್ರೆ ಸೀರೆ ಉಡಿಸಿ ಎಲ್ಲ, ಯಾಕಂದರೆ ಅದನ್ನು ಕೂಡ ಒಂದು ಸಮಯ ನಾವು ನೋಡಲೇಬೇಕು. ಇವಾಗ ನಾವು ಶುಕ್ರವಾರ ಬೆಳಗಿನ ಜಾವದಲ್ಲೇ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಗುರುವಾರ ಸಾಯಂಕಾಲ ಎಲ್ಲ ರೆಡಿ ಇದ್ರೆ ನಮಗೆ ನಾವು ಅನ್ಕೊಂಡಿರೋ ಸಮಯಕ್ಕೆ ನಾವು ದೀಪ ಹಚ್ಚಿ ರೆಡಿ ಮಾಡ್ಕೋಬಹುದು. ಸೊ ಹಾಗಾಗಿ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಎಲ್ಲರೂ ಗುರುವಾರನೇ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾನು ಕೂಡ ಅಷ್ಟೇ, ಗುರುವಾರನೇ ನಾನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ನಾನು ಮುಹೂರ್ತಗಳನ್ನ ನೋಡ್ಕೊಂತೀನಿ, ನನಗೆ ಯಾಕೆ ಸೂಟ್ ಆಗುತ್ತೆ ಅಂತ ಆ ಮುಹೂರ್ತದ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ದಟ್ ನಾವು ಆಲ್ಮೋಸ್ಟ್ ಗುರುವಾರನೇ ನಾವು ಪೂಜೆನ ಶುರು ಮಾಡ್ಕೋಬೇಕು. ಓಕೆ. ಸೊ ಇವ ಅದೇ ಹೇಳಿದ್ನಲ್ಲ ನಿಮ್ಗೆ, ಅದು ಕಳಸ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಆ ಕಳಸದಲ್ಲಿ ಏನೇನ ಹಾಕಬೇಕು ಅದು ಮುಖ್ಯವಾಗಿರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ. ಮೊದಲನೇದಾಗಿ ನೋಡಿ, ಒಂದು ಮಣೆ ಹಾಕಿ ಅದ್ರ ಮೇಲೆ ಒಂದು ಬಿಳಿ ಬಟ್ಟೆನ ಹಾಕಿ ಮುಖ್ಯವಾಗಿ ಈ ವಸ್ತು ತರಲೇಬೇಕು. ಯಾವುದು ಅಂತಂದ್ರೆ ಮುತ್ತುಗದ ಎಲೆ. ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಆ ಎಲೆನ ಹಾಕಿ ಅದ್ರ ಮೇಲೆ ಒಂದು ಐಶ್ವರ್ಯ ರಂಗೋಲಿ ಅಂತ ಬರುತ್ತೆ, ಆ ರಂಗೋಲಿನ ಬಿಡ್ಲೇಬೇಕು. ಇವಾಗೆಲ್ಲ ಏನಾಗಿದೆ ಮಾರ್ಕೆಟಲ್ಲಿ ಅದ್ರದೇ ಒಂದು ಡಿಸೈನ್ ಸಿಕ್ಬಿಡುತ್ತೆ. ಅದ್ರ ಮೇಲೆ ಸ್ವಲ್ಪ ಹಿಂಗೆ ಅಂದ್ರೆ ಅಕ್ಕಿ ಹಿಟ್ಟೆ ಹಾಕ್ಬೇಕು, ರಂಗೋಲಿ ಪುಡಿ ಎಲ್ಲ. ಈ ತರ ಮಾಡಿದ್ರೆ ಕರೆಕ್ಟ್ ಕ್ಲೀನಾಗಿ ಹಚ್ಚಿ ಬಿದ್ಬಿಡೋದು. ಆ ರೀತಿ ಹಚ್ಚಿ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಅದಕ್ಕೆ ಅರ್ಶಿನ, ಕುಂಕುಮ, ಹೂವು ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿನ ಹಾಕ್ಬೇಕಾಗತ್ತೆ. ಅಂದ್ರೆ ಇವರು ಕೆಲವರೆಲ್ಲ ಅಕ್ಕಿ ಹಾಕಿರ್ತಾರೆ, ಅಂದ್ರೆ ಮೀನ್ಸ್ ಕಳಸದೊಳಗಡೆ ಅಕ್ಕಿ ಹಾಕಿಡೋರು ಇರ್ತಾರೆ, ಬಟ್ ತಟ್ಟೆಗೆ ಅಕ್ಕಿ ಹಾಕಿಡ್ಲೇಬೇಕಾಗುತ್ತೆ. ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಕಳಸ ಇಡಬೇಕು. ಕಳಸದಲ್ಲಿ ಕೆಲವರು ಅಕ್ಕಿ ಹಾಕೋರೇ ಇರ್ತಾರೆ, ತುಂಬಾ
ಕಳಸಿ ತುಂಬಾ ಅಕ್ಕಿ ಹಾಕೋರು ಇರ್ತಾರೆ, ಕೆಲವರು ಬರೀ ಡ್ರೈ ಫ್ರೂಟ್ಸ್ ಹಾಕೋರು ಇರ್ತಾರೆ, ಇನ್ ಕೆಲವರು ನಾರ್ಮಲ್ ಆಗಿ ನೀರು, ನಾವು ಕೂಡ ನೀರನ್ನೇ ಹಾಕೋದು, ಗಂಗಾ ಅಲ್ವಾ ಅಮ್ಮ, ಅದನ್ನೇ ಸಹ ನಾವು ಹಾಕೋದು. ಸೊ ನೀರನ್ನ ಹಾಕ್ಬಿಟ್ಟು ಅದಾದ್ಮೇಲೆ ಅದಕ್ಕೆ ಕೆಲವು ಐಟಮ್ಸ್ ಹಾಕ್ಬೇಕಾಗತ್ತೆ, ವಸ್ತುಗಳು ಯಾವುದು ಅಂತಂದ್ರೆ ಲಾವಂಚದ ಬೇರಾಗಿರ್ಬೋದು, ಮತ್ತೆ ಪಚ್ಚಕರ್ಪೂರ ಆಗಿರ್ಬೋದು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅಂದ್ರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕಲ್ ಸಕ್ಕರೆ ತುಂಬಾ ಮುಖ್ಯವಾಗಿ ಹಾಕ್ಬೇಕಾಗತ್ತೆ, ಒಂದು ಕಾಯಿನ್ ಹಾಕ್ಬೇಕು. ಇರೋರು ಬೆಳ್ಳಿ ಕಾಯಿನ ಹಾಕ್ಬೋದು, ಚಿನ್ನದ ಕಾಯಿನ ಹಾಕ್ಬೋದು, ಇಲ್ವೇ ಇಲ್ಲ ಅಂತಂದ್ರೆ ಸ್ಟೀಲ್ ಕಾಯಿನ್ ಮಾತ್ರ ಅವಾಯ್ಡ್ ಮಾಡಬೇಕಾಗುತ್ತೆ. ಅದ್ರ ಬದಲಾಗಿ ಈಗ 5 ರೂಪೀಸ್ ಕಾಯಿನ್ ಬರುತ್ತೆ, ಹಿತ್ತಾಳೆ ಕಾಯಿನ್ ಬರುತ್ತಲ್ಲ, ಆ ಥರ ನಿಮಗೆ ಹಿತ್ತಾಳದ ಲಕ್ಷ್ಮಿ ಕಾಯಿನ್ ಸಿಕ್ಕುತ್ತೆ. ಚಿನ್ನ ಬೆಳ್ಳಿನೇ ಹಾಕಬೇಕು ಅಂತೇನಿಲ್ಲ, ಆ ರೀತಿಯಾದ ಕಾಯಿನ್. ಸ್ಟೀಲ್ ಕಾಯಿನ್ಸ್ ಮಾತ್ರ ಹಾಕ್ಲೇಬಾರ್ದು. ಇದಿಷ್ಟನ್ನು ಕೂಡ ಮತ್ತೆ ಕಳಸದೊಳಗಡೆ ಹಾಕ್ಬೇಕಾಗಿ ಬರುತ್ತೆ. ಹಾಕಕ್ಕೆ ಮುಂಚೆ ಒಂದು ಚಿಕ್ಕ ಪ್ಲೇಟಲ್ಲಿ, ಅಂದರೆ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಬೇಡ, ಬೇರೆ ಯಾವ್ದಾನ ಹಿತ್ತಾಳೆ ಒಂದು ಪ್ಲೇಟಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಒಂದು ಸ್ವಲ್ಪ ಹೂವು ಹಾಕ್ಕೊಂಡು ನಿಮ್ಮ ಇಚ್ಛೆ ಏನಿದೆ ಪ್ರಾರ್ಥನೆ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬನ ವ್ರತ ಅದು. ಈ ವ್ರತನ ನಾನು ಆಚರಿಸ್ತಾ ಇದ್ದೀನಿ, ಏನಕ್ಕೋಸ್ಕರ ಆಚರಿಸ್ತಾ ಇದ್ದೀನಿ, ಫಸ್ಟ್ ಅದನ್ನ ಪ್ರೇಯರ್ ಮಾಡ್ಕೋಬೇಕು. ಅವರು ನನಗೆ ಸಂಕಲ್ಪ ಮಾಡ್ಕೋಬೇಕು, ನನಗೆ ಮುಂದಿನ ವರ್ಷದಷ್ಟೊಳಗಡೆ ಈ ಕೆಲಸಗಳಾಗಬೇಕು, ಮುಂದಿನ ವರ್ಷ ನಾನು ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಬೇಕು. ಸೊ ಹಾಗಾಗಿ ನನಗೆ ಈ ವ್ರತ ಮಾಡೋದ್ರಿಂದ ನನಗೆ ಇಂತಿಂಥ ಅನುಕೂಲಗಳಾಗಬೇಕು, ನನ್ನ ಸಂಕಲ್ಪ ಹಿಂಗಾಗಿದೆ. ಮುಖ್ಯವಾಗಿ ಮನೆಯಲ್ಲಿ ಆರೋಗ್ಯ, ಐಶ್ವರ್ಯ, ಅದೆಲ್ಲ ನೋಡಿ, ಅಷ್ಟೈಶ್ವರ್ಯ ಅಂದರೆ ಮೊದಲನೇ ಐಶ್ವರ್ಯ ಬರೋದೇ ಆರೋಗ್ಯ. ಆರೋಗ್ಯ ಇದ್ರೇ ನಮ್ಗೆ ಶಕ್ತಿ ಇರುತ್ತೆ ಏನು ಕೆಲಸ ಮಾಡೋಕ್ಕೆ. ಸೊ ದಟ್ ಅದನ್ನೆಲ್ಲ ಕೇಳಿಕೊಂಡು ಕಳಸದೊಳಗಡೆ ಹಾಕಬೇಕು. ಅದಾದ್ಮೇಲೆ 5 ವಿಳ್ಯದೆಲೆ ಅಥವಾ 5 ಮಾವಿನ ಎಲೆ. 5 ವಿಳ್ಯದೆಲೆ ಅನ್ನೋದು ಬಂದು ಲಕ್ಷ್ಮಿಯ ಒಂದು ಸ್ವರೂಪ ಆಗಿರುತ್ತೆ. ಸೊ ನಾವು ಲಕ್ಷ್ಮಿನೇ ಕೂರಿಸ್ತಾ ಇರೋದು. 5 ವಿಳ್ಯದೆಲೆ ಅಥವಾ 5 ಮಾವಿನ ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಟು ಪೂಜೆನ ಶುರು ಮಾಡಬೇಕು. ಇವಾಗ ನೀವು ತೆಂಗಿನಕಾಯಿ ಇಡ್ತೀರಾ, ಕೆಲವ್ರು ಏನು ಮಾಡ್ತಾರೆ, ಚಿನ್ನದ ಮುಖವಾಡ ಹಾಕೋರು ಇರ್ತಾರೆ, ಬೆಳ್ಳಿ ಮುಖವಾಡ ಹಾಕೋರು ಇರ್ತಾರೆ, ಇನ್ನು ಕೆಲವರು ಅದಕ್ಕೆ ಮಣ್ಣಿನ ಮುಖವಾಡ ಹಾಕೋರು ಇರ್ತಾರೆ, ಎಷ್ಟು ಲಕ್ಷಣವಾಗಿರುತ್ತೆ. ಇನ್ನು ಕೆಲವರು ಬರೀ ತೆಂಗಿನಕಾಯಿಗೆ ಅಲಂಕಾರ ಮಾಡ್ತಾರೆ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ಅವ್ರವ್ರ ಇಚ್ಛೆ ಅನುಸಾರವಾಗಿ ಮಾಡ್ಕೋಬಹುದು. ಅದಾದ್ಮೇಲೆ ಅವರು ಏನು ಸೀರೆ ಅಂತ ಬಂದಾಗ ಕೆಲವ್ರು ಏನು ಮಾಡ್ತಾರೆ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ದೇವ್ರಿಗೆ ಉಡಿಸ್ಬಿಟ್ಟಿರ್ತಾರೆ. ದಯವಿಟ್ಟು ಅಂತ ಕೆಲಸನ ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ಉಡಿಸಿದ್ರೆ ರೇಷ್ಮೆ ಸೀರೆನೇ ಉಡಿಸ್ಬೇಕು. ಇವಾಗ ರೇಷ್ಮೆ ಸೀರೆ ತೊಗೊಳಕ್ಕೆ ಎಲ್ಲರಿಗೂ ಅನುಕೂಲ ಇರೋದಿಲ್ಲ, ಪರವಾಗಿಲ್ಲ, ಕಾಟನ್ ಸ್ಯಾರಿ ಉಡಿಸ್ಬೋದು. ನಿಮಗೆ ಫ್ಯಾನ್ಸಿ ಸ್ಯಾರಿ ಬೆಲೆಗಿಂತ ಕಾಟನ್ ಸ್ಯಾರಿ ಇನ್ನೂ ಕಮ್ಮಿ ಇರುತ್ತೆ. ಕಾಟನ್ ಸ್ಯಾರಿ, ಒಳ್ಳೆ ಬಾರ್ಡರ್ ಇರುವಂಥ ಕಾಟನ್ ಸ್ಯಾರಿ ತೊಗೊಂಡು ದೇವಿಗೆ ಉಡಿಸೋದು ತುಂಬ ಒಳ್ಳೆಯದು. ನಿಮಗೆ ಸೀರೆ ಉಡ್ಸೋಕ್ಕೂ ಶಕ್ತಿ ಇಲ್ಲ, ಪರವಾಗಿಲ್ಲ, ಬೇಡ, ಒಂದು ಜಾಕೆಟ್ ಪೀಸ್ ಇಡಿ, ಅದನ್ನು ಕೂಡ ಫ್ಯಾನ್ಸಿದು ಸ್ಟಿಕ್ರಿಂಗ್ ಇದಿರೋದು ಏನೇನೋ ಅದೆಲ್ಲ ಬೇಡ. ಅದ್ರ ಬದಲ ಕಾಟನ್ದೇ ಪ್ಯೂರಾಗಿ ಒಂದು ಒಳ್ಳೆ ಕಾಟನ್ದು ಬ್ಲೌಸ್ ಪೀಸ್ ತಂದಿಟ್ರು ಕೂಡ ನಡೆಯುತ್ತೆ. ಇದು ಪ್ರಮುಖವಾಗಿ ಆಚರಿಸಲೇ ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ಇನ್ನೂ ಒಂದಿದೆ, ಏನು ಯಮುನಾ ಕಳಸ ಅಂತ. ಇದು ಏನಕ್ಕೆ ಅಂದರೆ ಇದಕ್ಕೆ ಒಂದು ಸ್ಟೋರಿ ಇದೆ. ಯಮುನಾ ಅದು ಏನಕ್ಕೆ ನಾವು ಮಾಡ್ತೀವಿ ಅಂತಂದರೆ, ಯಾಕೆ ಯಮುನಾ ಕಳಸನ ನಾವಿಟ್ಟು ಪೂಜೆ ಮಾಡಬೇಕು ಅಂತ ನೋಡಿದಾಗ, ಚಾರುಮತಿ ಅನ್ನುವಂಥವ್ರು, ಅಂದರೆ ಮಗಧ ದೇಶದಲ್ಲಿ ಚಾರುಮತಿ ಅನ್ನೋರು ಯಮುನಾ ತೀರದಲ್ಲಿ ವಾಸ ಮಾಡ್ತಿರ್ತಾರೆ. ಅವ್ರು ಬಂದು ಮಹಾಲಕ್ಷ್ಮಿಯ ಪರಮ ಆರಾಧ್ಯ ಇದಾಗಿರ್ತಾರೆ, ಅವರು ಆರಾಧಕರಾಗಿರ್ತಾರೆ. ಅವ್ರು ಯಾವಾಗಲೂ ಮಹಾಲಕ್ಷ್ಮಿನ ಪೂಜೆ ಮಾಡ್ತಿರ್ತಾರೆ. ಅವರ ಸ್ವಪ್ನದಲ್ಲಿ ಬಂದು ಮಹಾಲಕ್ಷ್ಮಿ ಹೇಳ್ತಾಳೆ, ನೋಡಮ್ಮ, ನೀನು ನನಗೆ ಇಷ್ಟೊಂದು ಚೆನ್ನಾಗಿ ಪೂಜೆ ಮಾಡ್ತೀಯ, ನನಗೆ ಅದಕ್ಕೆ ನಿನ್ನ ಕಡೆಯಿಂದ ಪೂಜೆ ತೊಗೊಳ್ಳೋದು ಕೂಡ ನನಗೆ ಬಹಳ ಇಷ್ಟ ಆಗಿದೆ. ಸೊ ಹಾಗಾಗಿ ನಾನು ಒಂದು ದಿವಸ ಹೇಳ್ತೀನಿ, ಅವತ್ತಿನ ದಿವಸ ನೀನು ನನ್ನನ್ನು ಪೂಜೆ ಮಾಡಿದ್ರೆ ನಿನ್ನ ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವುದು ಪೂಜೆ ಅದು ಅಂತಂದಾಗ ಇದೆ ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ, ಪೌರ್ಣಮಿಗಿಂತ ಮುಂಚೆ ಬರುವಂಥ ಶುಕ್ರವಾರ ದಿವಸದಲ್ಲಿ ನನ್ನ ಪೂಜೆನ ನೀನು ಆರಾಧನೆ ಮಾಡಿದ್ರೆ ನಿನಗೆ ನೀನು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಚಾರುಮತಿ ಮನೇಲಿರೋರಿಗೆಲ್ಲ ಹೇಳ್ತಾಳೆ, ಈ ಥರ ನನ್ನ ಕನಸಲ್ಲಿ ಬಂದಿತ್ತು, ನಾನು ಇದನ್ನು ಮಾಡಬೇಕಾ ಬೇಡವಾ ಏನು ಅಂದಾಗ, ಇಲ್ಲ ಅಮ್ಮ, ನೀನು ತುಂಬ ವರ್ಷಗಳಿಂದಲೂ ನೀನು ಆ ದೇವಿ ಆರಾಧಕಿ ಆಗಿದೆಯಾ, ದೇವಿ ಬಂದು ನಿನ್ನ ಕನಸಲ್ಲಿ ಒಂದು ಹೇಳಿರ್ಬೇಕಾದ್ರೆ ಅದನ್ನು ನೀನು ನೆರವೇರಿಸ್ಕೊಳ್ಳೋದೇ ಒಳ್ಳೆಯದು. ಸರಿ ಆಯಿತು, ಪೂಜೆ ಮಾಡೋಣ. ಪೂಜೆ ಕೈಂಕರ್ಯಗಳನ್ನ ಹೇಗೆ ಮಾಡೋದು ಅಂತ ನೋಡಿದಾಗ, ಚಾರುಮತಿ ಏನು ಮಾಡ್ತಾಳೆ, ಯಮುನಾ ತೀರದಲ್ಲೇ ಇದ್ದಿದ್ದಲ್ವ, ಯಮುನಾ ತೀರದಿಂದ ಕಳಸನ ತೊಗೊಂಡು, ಅಂದರೆ ನೀರನ್ನ ತೊಗೊಂಡು ಬಂದು ತುಳಸಿ ಕಟ್ಟೆ ಹತ್ರ ಇಟ್ಟು ಪೂಜೆ ಮಾಡಿ, ಅದಾದಮೇಲೆ ಅದನ್ನು ಮನೆಗೆ ತೊಗೊಂಡು ಬಂದು ವರಮಹಾಲಕ್ಷ್ಮಿ ವ್ರತನ ಶುರು ಮಾಡ್ತಾರೆ. ಸೊ ಈ ಕಾರಣಕ್ಕೆ ನಾವು ಕೂಡ ಯಮುನಾ ಕಳಸ ಅನ್ನೋದನ್ನ ಮಾಡಲೇಬೇಕು. ಸೊ ಏನಂತಂದ್ರೆ, ಒಂದು ಕಳಸದೊಳಗಡೆ ನೀರು ಹಾಕಿ, ಸೇಮ್ ಇವಾಗ ಈ ಕಳಸಕ್ಕೆ ನಾನು ಏನೇನೆಲ್ಲ ಹಾಕಕ್ಕೆ ಹೇಳಿದೆ ಅದನ್ನೆಲ್ಲ ಅದೇ ಆ ಕಳಸದಲ್ಲೂ ಹಾಕಿ, ಅದು ತಾಯಿ ಯಮುನಾನೇ ಬಂದಿದ್ದಾಳೆ ಅಂತ ಅಂದ್ಕೊಂಡು ಅಲಂಕಾರ ಮಾಡಿ ಅದಕ್ಕೆ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿ ತುಳಸಿ ಕಟ್ಟೆ ಹತ್ರ ಇಡಬೇಕಾಗುತ್ತೆ. ತುಳಸಿ ಕಟ್ಟೆ ಎಲ್ಲಿರುತ್ತೆ ಮನೆಯಲ್ಲಿ, ಮನೆಯಿಂದ ಈಚೆ ಕಡೆ ಮನೆ ಮುಂಭಾಗ್ಲಲ್ಲಿ ನಾವು ಇಟ್ಟಿರ್ತೀವಿ. ಸೊ ತುಳಸಿ ಕಟ್ಟೆನಲ್ಲಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ತಾಯಿಗೆ ಮಂತ್ರೋಪದೇಶಗಳನ್ನೆಲ್ಲ ಮಾಡಿ, ಅರ್ಚನೆಗಳನ್ನೆಲ್ಲ ಮಾಡಿ, ಸೊ ಅದಕ್ಕೆ ಇದು ಲಾಂಗ್ ಟೈಮ್ ಹಿಡಿಯುತ್ತೆ.
ಸೊ ಅದನ್ನೆಲ್ಲ ಮಾಡಿ ಅದಾದ್ಮೇಲೆ ಒಂದು ಹೆಣ್ಣಿನ ಮನೆಗೆ ಕರ್ಕೊಂಡು ಬರ್ಬೇಕಾದ್ರೆ ಹೆಂಗೆ ಸೇರು ಒತ್ಸಿ ಕರ್ಕೊಂಡು ಬರ್ತಾರೆ, ಅದೇ ರೀತಿಯಲ್ಲಿ ಮನೆ ಯಜಮಾನ ಮತ್ತು ಅವರ ಹೆಂಡತಿ ಇಬ್ಬರು ಸೇರಿಕೊಂಡು ಅದನ್ನು ಕಳಸನ ಓದಿಸ್ಕೊಂಡು ಒಳಗಡೆ ತೊಗೊಂಡು ಬರಬೇಕು. ತೊಗೊಂಡು ಬಂದಾದಮೇಲೆ ಆ ಯಮುನಾ ಕಳಸದಲ್ಲಿರುವಂಥ ನೀರನ್ನ ನೀವಿನ್ನೂ ಕಳಸ ಕೂಡಿಸಿಲ್ಲ ಅಂದರೆ ಈ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಬೇಕು. ನೀವು ಕಳಸ ಎಲ್ಲ ಕೂಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ, ಈಗ ಅದು ಮಾಡೋಕ್ಕಾಗಲ್ಲ ಅಂದರೆ ಪ್ರೋಕ್ಷಣೆ ಮಾಡ್ಬೋದು, ಯಾಕಂದರೆ ಅಲಂಕಾರ ಆಗೋಗ್ಬಿಟ್ಟಿರ್ತಲ್ವ. ಸೊ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಆ ಕಳಸನ ಬಲಭಾಗದಲ್ಲಿ ಇಡಬೇಕು. ಅಂದರೆ ಮೇನ್ ಪ್ರಧಾನ ಕಳಸ ಏನಿರುತ್ತೆ ಆ ಪ್ರಧಾನ ಕಳಸದ ಬಲಭಾಗದಲ್ಲಿ ಅದನ್ನಿಟ್ಟು ಪೂಜೆನ ಶುರು ಮಾಡಬೇಕಾಗತ್ತೆ. ಓಕೆ, ತುಂಬಾ ಮುಖ್ಯವಾದ ವಿಚಾರ ತಿಳಿಸ್ಕೊಡ್ರಿ. ಆಕ್ಚುಲಿ ಇದು ಸುಮಾರು ಜನ ಮಾಡಲ್ಲ. ಹೌದೌದು, ಇದು ಯಮುನಾ ಕಳಸ ಅನ್ನೋದೊಂದು ಇಡಬೇಕು ಅನ್ನೋ ಪ್ರೊಸೀಜರ್ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನೊಂದು ಮೇಡಮ್, ಕಳಸದ ವಿಚಾರವಾಗಿ ಹೇಳಿದ್ರಿ, ಈಗ ಮೊದಲ ಬಾರಿಗೆ ಒಂದು ಏನು ವರಮಹಾಲಕ್ಷ್ಮಿ ವ್ರತನ ಪ್ರಾರಂಭ ಮಾಡ್ತಾರೆ ಅಂತ ಅಂದ್ರೆ